ಸಚಿವ ಎಂಬಿ ಪಾಟೀಲ್ಗೆ ಡಿಸಿಎಂ ಸ್ಥಾನ, ಶಾಸಕ ಸಿ ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ನೀಡಲು ಕಾಂಗ್ರೆಸ್ ವೀರಶೈವ ಸಮುದಾಯ ಮುಖಂಡರ ಆಗ್ರಹ. ಚಾಮರಾಜನಗರ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾದ ಎಂಬಿ ಪಾಟೀಲ್ ಅವರನ್ನ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರನ್ನ ಸಚಿವರಾಗಿ ಮಾಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ವೀರಶೈವ ಸಮುದಾಯದ ಮುಖಂಡರು ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕಲವಾಡಿ ಗುರುಸ್ವಾಮಿ ನಾಗರಾಜರ ಮೂರ್ತಿ ಮಾತನಾಡಿ, ಉಪ್ಪಾರ ಸಮುದಾಯದ ಏಕೈಕ ಸರಳ ಸಜ್ಜನ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರ ಕ್ಷೇತ್ರದಲ್ಲಿ ಉತ್ತಮವಾದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರಿಗಾಗಿ ಸಚಿವರಾಗಿ ಮಾಡಬೇಕು. ಅಲ್ಲದೆ ವೀರಶೈವ ಸಮುದಾಯದ ಪ್ರಭಾವಿ ನಾಯಕರು ಸಚಿವರಾದ ಎಂಬಿ ಪಾಟೀಲ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದು ಕಾಂಗ್ರೆಸ್ ವರಿಷ್ಠರನ್ನ ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಮರಾಜನಗರಕ್ಕೆ ಸುಮಾರು 20ಕ್ಕೂ ಹೆಚ್ಚು ಬಾರಿ ಭೇಟಿ ನೀಡಿ ಜಿಲ್ಲೆಯಲ್ಲಿ ಹೆಜ್ಜೆ ಗುರುತು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋಗಿದ್ದಾರೆ. ಅಲ್ಲದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ನಾಗೇಂದ್ರ ಭೋಗಪುರ, ನಾಗರಾಜ್ ಮೂರ್ತಿ, ಶಂಭಪ್ಪ, ಬಸವರಾಜ್ ಕಾಗಲವಾಡಿ, ಬಿಸಿಲವಾಡಿ, ರವಿ, ಬಸುಮೂರ್ತಿ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. 2400 ಎಕರೆ ಭೂಪ್ರದೇಶವನ್ನು ಕೈಗಾರಿಕಾ ಪ್ರದೇಶವನ್ನಾಗಿ ಮಾಡಿ ಇದ್ದು ಕನಿಷ್ಠ 25,000 ಜನರಿಗೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಲಿಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ. ಅಂತೆಯೇ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮತ್ತು ಕೆರೆಗಳಿಗೆ ನೀರು ತುಂಬಿಸತಕ್ಕಂಥ 4 ಯೋಜನೆಗಳು ಸೇರಿ ಒಟ್ಟು 1,600 ಕೋಟಿ ರೂಪಾಯಿಗಳನ್ನು ಈ ನೀರಾವರಿ ವ್ಯವಸ್ಥೆಗೆ ಜಿಲ್ಲೆಗೆ ನೀಡಿದ್ದಾರೆ. ಒಂದು ವೈದ್ಯಕೀಯ ಕಾಲೇಜನ್ನು ಪ್ರಸ್ತುತ ಈ ವರ್ಷದಲ್ಲಿ ಒಂದು 50 ಅಧಿಕ ಸ್ಥಾನಗಳನ್ನು ಕೂಡ ನೀಡುವುದರ ಮುಖಾಂತರವಾಗಿ ಅವರು ತಮ್ಮ ಹೆಜ್ಜೆ ಗುರುತನ್ನು ನಮ್ಮ ಚಾಮರಾಜನಗರಿಗೆ ಬಿಟ್ಟು ಹೋಗಿದ್ದಾರೆ. ಅವರು ಮೊನ್ನೆ ತಮ್ಮ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಮುಂದಿನ ಆಡಳಿತಕ್ಕೆ ಸುಗಮವಾಗಿ ಹಾದಿ ಮಾಡಿಕೊಂಡಿದ್ದಾರೆ. ಅವರಿಗೆ ನಾವು ಪ್ರಪ್ರಥಮವಾಗಿ ನಮ್ಮ ಒಂದು ಸಮಾಜದ ಪರವಾಗಿ ತುಂಬ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವರಿಷ್ಠರ ಆದೇಶದಂತೆ ಯುವ ನೇತಾರರು, ಕ್ರಿಯಾಶೀಲರು, ನುಡಿದ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಡಿಕೆ ಶಿವಕುಮಾರ್ ಅವರ ಈ ಒಂದು ಬಾರಿ ಕರ್ನಾಟಕ ರಾಜ್ಯದ ಒಂದು ಆಡಳಿತದಲ್ಲಿ ತುಂಬಾ ಯಶಸ್ವಿಯಾಗಲಿ ಅಂತ ಕೂಡ ನಾವು ಸಮಾಜದವರು ಆಶಿಸ್ತೇವೆ. ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ಸಿಗರು. ಕಳೆದ 40 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವಿರತವಾಗಿ ಅನೇಕ ಏಳಿಬೀಳುಗಳನ್ನು ಕಂಡು ಹೋರಾಟ ಮಾಡಿದಂಥವರು, ಕೈಯನ್ನ ನಂಬಿ ಬಂದಂಥವರು, ಅವರ ಕೈ ಬಿಡಲಿಲ್ಲ ಅಂತಕ್ಕಂಥದ್ದು ಅವರ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಯಾರೇ ಆಗಲಿ ಅವರ ಒಂದು ಕಠಿಣ ಪರಿಶ್ರಮಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಕ್ಕಂಥದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ದೊಡ್ಡ ಉದಾಹರಣೆ. ಆ ಒಂದು ಉದಾಹರಣೆಯನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ, ನಿಷ್ಠೆಗೆ ತಕ್ಕ ಪ್ರತಿಫಲವನ್ನ ನಮ್ಮ ಹೈಕಮಾಂಡ್ ನೀಡುವುದರ ಜೊತೆಗೆ ಅದರ ಒಂದು ಘನತೆಯನ್ನ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ರಾಷ್ಟ್ರ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ, ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪಕ್ಷದ ಹಿರಿಯ ಗಣ್ಯರು ಕೂಡ ನಾವು ಅನಂತ ವಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಪ್ರಥಮವಾಗಿ ನಾವು ಈ ದಿವಸ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಲಿಂಗಾಯತ ಸಮುದಾಯದವರು ಕರೆದಿರ್ತಕ್ಕಂಥ ಉದ್ದೇಶ, ನಮ್ಮ ಕ್ಷೇತ್ರದ ಶಾಸಕರು ಸತತವಾಗಿ 4 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪುಟ್ಟರಂಗಶೆಟ್ಟಿ ಅವರಿಗೆ ಡಿ.ಕೆ. ಹೊಸ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂತಹ ಒಂದು ಮನವಿಗೋಸ್ಕರವಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪುಟ್ಟರಂಗಶೆಟ್ಟಿ ಅವರು ಕೂಡ ಈ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಅವರು ಕಳೆದ 4 ದಶಕಗಳಿಂದಲೂ ಕೂಡ ಗ್ರಾಮ ಪಂಚಾಯಿತಿ, ಸಹಕಾರಿ ಕ್ಷೇತ್ರ
ಜಿಲ್ಲಾ ಪಂಚಾಯತಿ ಹಾಗೂ 4 ಬಾರಿ ಶಾಸಕರಾಗಿ ಅವಿರತವಾಗಿ ನಿಷ್ಠೆಯಿಂದ ಈ ಪಕ್ಷವನ್ನ ನಂಬಿ ಕೆಲಸವನ್ನು ಮಾಡಿದರು. ಹಾಗಾಗಿ ಅವರಿಗೆ ನಾವು ಯಾಕಾಗಿ ಕೊಡಬೇಕು ಅಂತ ಅನೇಕ ಒಂದು ವಿಷಯಗಳ ಮುಖಾಂತರವಾಗಿ ನಾವು ಈ ಮೂಲಕ ನಾವು ವರಿಷ್ಠರಲ್ಲಿ ಮನವಿಯನ್ನು ಮಾಡ್ತೇವೆ. ಅವರು ಹಿಂದುಳಿದ ವರ್ಗ ಕಾಯಕ ಸಮುದಾಯದ ಏಕೈಕ ಉಪ್ಪಾರ ಜನಾಂಗಕ್ಕೆ ಸೇರಿರ್ತಕ್ಕಂಥ ಏಕೈಕ ಶಾಸಕ. ಕಾಯಕ ಸಮಾಜ ಅಂತಂದ್ರೆ ಏನು ಅಂತ ಹೇಳಿದ್ರೆ ಒಂದೇ ಕಸಬನ್ನು ನಂಬಿ ತಮ್ಮ ಜೀವನಕ್ಕೋಸ್ಕರ ಬದುಕ್ತಕ್ಕಂಥವ್ರನ್ನ ಕಾಯಕ ಸಮಾಜದವರು ಅಂತಾರೆ. ಅವರು ಅತಿ ಸೂಕ್ಷ್ಮ ಹಿಂದುಳಿದ ವರ್ಗದವರು. ಅವರು ಉಪ್ಪಾರ ಜನಾಂಗ ಇರ್ಬೋದು, ಕುಂಬಾರ ಇರ್ಬೋದು, ಸವಿತಾ ಸಮಾಜದವರು ಇರ್ಬೋದು, ಗಾಣಿಗಳಿರ್ಬೋದು, ಇವರೆಲ್ಲರೂ ಕೂಡ ಒಂದು ಕಸುವಿನ ಆಧಾರದ ಮೇಲೆ ಅವರು ಹೊರಬಂದಿರ್ತಕ್ಕಂಥವ್ರು. ಉಪ್ಪಾರ ಸಮಾಜದವರು ಬಹು ಹಿಂದೆ ಮಣ್ಣಿನಿಂದ ಕ್ಷಾರವನ್ನು ಉತ್ಪನ್ನ ತೆಗೆತಕ್ಕಂಥ ಒಂದು ಕುಲಭ ಕಸಬನ್ನ ಹೊಂದಿದ್ದಂತ ಜನ. ಅದನ್ನು ಕೂಡ ಬ್ರಿಟಿಷರ ಕಾಲದಲ್ಲಿ ಬ್ಯಾನ್ ಮಾಡಿ ಆನಂತರ ಅವರು ಇನ್ನಿತರ ಒಂದು ಕಸಬುಗಳಿಗೆ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಗಾರೆ ಕೆಲಸವನ್ನು ನಂಬಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ಹಿಂದುಳಿದ ವರ್ಗಗಳನ್ನು ಕೂಡ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮಾಜದಿಂದ ಬಂದಿರತಕ್ಕಂಥ ಪುಟ್ಟರಂಗ ಶೆಟ್ಟರನ್ನ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು ಅವರನ್ನ ಗ್ರಾಮ ಪಂಚಾಯತಿ ಮಟ್ಟದಿಂದ ಶಾಸಕರಾಗಿ ತಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಹಿಂದೆ ಸಚಿವರಾಗಿ ಮಾಡಿದ್ರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಅದು ಒಂದು ಕಡಿಮೆಯಾದೇ ಆಗಿತ್ತು. ಮುಂದೆ ಸಚಿವರನ್ನಾಗಿಯೂ ಕೂಡ ಈ ಪಕ್ಷ ಅವರನ್ನ ಪರಿಗಣಿಸ್ತದೆ ಅಂತಕ್ಕಂಥ ವಿಶ್ವಾಸವನ್ನ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಅವರು ಅತ್ಯಂತ ಸರಳ ಸಜ್ಜನಿಕೆಯನ್ನ ಉಳ್ಳಂತ ರಾಜಕಾರಣಿ, ಮತ್ತೆ ಜನಸಾಮಾನ್ಯರಿಗೆ ಕೈಗೆಟ್ಟಿರ್ತಕ್ಕಂಥ ರಾಜಕಾರಣಿ, ಅತ್ಯಂತ ನೇರ ನಡೆ ಮತ್ತು ನ್ಯಾಯ ಸಂದರ್ಭದಲ್ಲಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಒಂದು ಗುಣವನ್ನು ಕೂಡ ಮೈಗೂಡಿಸುತ್ತಿರ್ತಕ್ಕಂಥವರು. ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ಜಿಲ್ಲಾ ಕೇಂದ್ರಕ್ಕೆ ಒಳಪಟ್ಟಂತ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಜಿಲ್ಲಾ ಕೇಂದ್ರದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದಲೂ ಕೂಡ ಅವರಿಗೆ ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಹೇಳ್ತೇವೆ. ಮತ್ತು ಅವರು ಆಡಳಿತ ಮಾತಿನಲ್ಲಿ ಬದ್ಧತೆ ಉಳ್ಳವರಾಗಿದ್ದು ಅವರು ಅತ್ಯಂತ ತಾಳ್ಮೆ ಸ್ವಭಾವವಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಅವರ ಪಕ್ಷ ಈ ಕಾಂಗ್ರೆಸ್ ಪಕ್ಷವನ್ನ ಈ ಸಮಸಮಾನ ನಿರ್ಮಾಣದಲ್ಲಿ